ಸರ್ಕಾರಿ ಶಾಲೆಗಳು ಅಂದ್ರೆ ಸಾಕು ಮೂಗು ಮುರಿಯುವಂತಹ ಪ್ರಸ್ತುತ ಸನ್ನಿವೇಶದಲ್ಲಿ ಸಿಎಂ ಸಿದ್ದರಾಮಯ್ಯರ ತವರು ಜಿಲ್ಲೆಯಲ್ಲಿ ಒಂದು ಸರ್ಕಾರಿ ಶಾಲೆ ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆದು ನಿಂತಿದೆ. ಹಾಗಿದ್ರೆ ಆ ಶಾಲೆ ಇರೋದೆಲ್ಲಿ, ಅದರ ವಿಶೇಷತೆಗಳೇನು ಅನ್ನೋದನ್ನ ನೋಡೋಣ ಬನ್ನಿ. ಎಸ್, ಇದೀಗ ನಾವಿರುವಂಥದ್ದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಕಲ್ಲಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಂಭಾಗದಲ್ಲಿ. ಈ ಒಂದು ಶಾಲೆಯ ಔಟ್ಲುಕ್ ಅನ್ನು ಸಹ ತಾವೆಲ್ಲ ಗಮನಿಸ್ಬೋದು. ಈ ಒಂದು ಶಾಲೆಯ ಮುಂಭಾಗ ನಿಂತುಕೊಂಡಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಯಾವುದೋ ಒಂದು IT ಕಂಪನಿ ಅಥವಾ ಖಾಸಗಿ ಶಾಲೆಯ ಮುಂಭಾಗ ನಿಂತಿದ್ದೇವೆ ಅನ್ನುವಂಥ ಒಂದು ಸಂಪೂರ್ಣವಾದ ಒಂದು ಫೀಲನ್ನು ಸಹ ಈ ಒಂದು ಶಾಲೆ ಕೊಡುವಂಥದ್ದು. ಇನ್ನು ಶಾಲೆಯ ಹೊರಾಂಗಣವನ್ನು ಸಹ ಸಾಕಷ್ಟು ಶುಚಿತ್ವದಿಂದ ಕಾಪಾಡಿಕೊಳ್ಳಲಾಗಿದೆ. ಶಾಲೆಯ ಕಾಂಪೌಂಡನ್ನು ಸಹ ಆಗಿರ್ಬೋದು, ಇದರ ಜೊತೆಗೆ ಇಡೀ ಈ ಒಂದು ಶಾಲೆಯ ಕಟ್ಟಡವನ್ನು ಅಂದರೆ ಬಿಲ್ಡಿಂಗನ್ನು ಸಂಪೂರ್ಣವಾಗಿ ಗಾಜಿನಿಂದ ಸುಂದರವಾಗಿ ವಿನ್ಯಾಸವನ್ನು ಸಹ ಮಾಡಲಾಗಿದೆ. ಇದರ ಜೊತೆಗೆ ಶಾಲೆಯ ಹೊರಭಾಗದಲ್ಲಿ ಮಕ್ಕಳ ಕಲಿಕೆಗೆ ಪೂರಕವಾದಂತಹ ಒಂದು ಚಿತ್ರಗಳನ್ನು ಸಹ ಇಲ್ಲಿ ಬಿಡಿಸ್ಕೊಳ್ಳಲಾಗಿದೆ. ಅಂದರೆ ಒಂದು ಶಾಲೆಯ ಹೊರಾಂಗಣ ಯಾವ ರೀತಿ ಇರಬೇಕು, ಆ ಎಲ್ಲ ರೀತಿಯ ಒಂದು ಸುಸಜ್ಜಿತವಾದಂಥ ವಾತಾವರಣ ಈ ಒಂದು ಕಲ್ಲಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹೊರಭಾಗದಲ್ಲಿ ಇರುವಂಥದ್ದು. ಈ ಒಂದು ಶಾಲೆಯ ಹೊರಭಾಗ ಸದ್ಯಕ್ಕೆ ಈ ರೀತಿಯಾದ ಒಂದು ದೃಶ್ಯದಿಂದ ಕೂಡಿದೆ. ಇನ್ನು ಶಾಲೆಯ ಒಳಭಾಗದಲ್ಲಿ ಯಾವ ರೀತಿ ದೃಶ್ಯಗಳು ಇದೆ ಮತ್ತು ಶಾಲೆಯ ಕೊಠಡಿಗಳು, ಶಾಲೆಯ ವಿಶೇಷತೆಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಈ ಶಾಲೆಯ ಕ್ಲಾಸ್ ರೂಮಿನ ವ್ಯವಸ್ಥೆ ಎಷ್ಟು ಸುಸಜ್ಜಿತವಾಗಿ ಮತ್ತು ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದನ್ನು ಸಹ ನಾನು ತೋರಿಸ್ಕೊಡ್ತಾ ಇದ್ದೇನೆ. ಮಕ್ಕಳು ಇಲ್ಲಿ ಕೊಠಡಿಯ ಒಳಗಡೆ ಕುಳಿತು ಪಾಠವನ್ನು ಕಲಿಯುವಂಥದ್ದು, ಪಾಠದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಸಹ ಇಲ್ಲಿ ಶಾಲಾ ಮಕ್ಕಳು ಭಾಗವಹಿಸುವಂಥದ್ದು. ಜೊತೆಗೆ ಇಲ್ಲಿನ ಮಕ್ಕಳಿಗೆ ಶಿಕ್ಷಕರು ಸಹ ಸಾಕಷ್ಟು ಪಠ್ಯದ ಜೊತೆಗೆ ಕ್ರೀಡಾ ಚಟುವಟಿಕೆಗಳನ್ನು ಹೇಳ್ಕೊಡುವಂಥ ಕೆಲಸಕ್ಕೆ ಇಲ್ಲಿನ ಶಿಕ್ಷಕರು ಸಹ ಮುಂದಾಗ್ತಾ ಇದ್ದಾರೆ. ಕ್ಲಾಸ್ ರೂಮಿನ ಬೋರ್ಡ್ ಆಗಿರ್ಬೋದು ಅಥವಾ ಶಾಲಾ ಮಕ್ಕಳ ಈ ಒಂದು ಪೀಠೋಪಕರಣಗಳಾಗಿರ್ಬೋದು, ಕುಳಿತುಕೊಂಡು ಪಾಠವನ್ನು ಓದುವಂಥದ್ದು, ಬರೆಯುವಂಥಕ್ಕೆ ಎಲ್ಲರೂ ಸಹ ಮಕ್ಕಳು ಮುಂದಾಗುವಂಥದ್ದು. ಒಂದು ಶಾಲೆಯ ಒಳಭಾಗದಲ್ಲಿ ಮಕ್ಕಳ ಕಲಿಕೆಗೆ ಬೇಕಾದಂಥ ಪೂರಕವಾದೊಂದು ವಾತಾವರಣನ ಸೃಷ್ಟಿ ಮಾಡಿದರೆ ಅಲ್ಲಿ ಶಾಲಾ ಮಕ್ಕಳಿಗೆ ಆ ಒಂದು ಶಿಕ್ಷಕರು ಹೇಳಿಕೊಡುವಂಥ ಪಾಠಗಳು ತಲೆಯಲ್ಲಿ ಸೇರಿಕೊಳ್ಳುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಸಹ ಮಾಡ್ಕೊಳ್ಳಲಾಗಿದೆ. ಸದ್ಯಕ್ಕೆ ಈ ಒಂದು ಶಾಲೆಯ ಸಂಪೂರ್ಣ ಕೊಠಡಿಯ ಒಳಭಾಗದಲ್ಲೂ ಸಹ ಸಾಕಷ್ಟು ಕನ್ನಡದ ಅಕ್ಷರಮಾಲೆಗಳಾಗಿರ್ಬೋದು, ಜೊತೆಗೆ ಶಾಲಾ ಮಕ್ಕಳ ಕಲಿಕೆಗೆ ಬೇಕಾದಂಥ ಸಾಕಷ್ಟು ನಾಮಫಲಕಗಳನ್ನು ಸಹ ಇಲ್ಲಿ ಹಾಕಲಾಗಿರುವಂಥದ್ದು. ಇದು ಶಾಲೆಯ ಒಳಾಂಗಣದ ದೃಶ್ಯ. ಈಗ ನಾನಿರುವಂಥದ್ದು ಕಂಪ್ಯೂಟರ್ ಕೊಠಡಿಯಲ್ಲಿ. ಈ ಒಂದು ಕಂಪ್ಯೂಟರ್ ಕೊಠಡಿಯಲ್ಲೂ ಸಹ ಸಾಕಷ್ಟು ಕಂಪ್ಯೂಟರನ್ನು ಸಹ ಇಲ್ಲಿ ನೀಡಲಾಗಿದೆ. ಮಕ್ಕಳು ಆ ಒಂದು ಕಂಪ್ಯೂಟರ್ನ ಮೂಲಕವೂ ಸಹ ಸಾಕಷ್ಟು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ತಿಳಿದುಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಕಲ್ಲಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1ರಿಂದ 6ನೇ ತರಗತಿಯ ತನಕ 1, 2, 3, 4, 5 ಹಾಗೂ 6ನೇ ತರಗತಿಯ ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈ ಶಾಲೆಯ ಸ್ಟ್ರೆಂತ್ ಇರುವಂಥದ್ದು 43 ವಿದ್ಯಾರ್ಥಿಗಳು ಮಾತ್ರ. ಆದರೆ ಇರುವಂತಹ 43 ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಪೂರಕವಾದಂಥ ಎಲ್ಲ ವ್ಯವಸ್ಥೆಗಳನ್ನು ಸಹ ಈ ಒಂದು ಸರ್ಕಾರಿ ಶಾಲೆ ಪೂರೈಸ್ತಾ ಇದೆ. ಶಾಲಾ ಮಕ್ಕಳು ಸಹ ಆಗಿರ್ಬೋದು ಅಚ್ಚುಕಟ್ಟಾಗಿ ಆ ಒಂದು ಕಂಪ್ಯೂಟರನ್ನು ಆಪ್ರೇಟ್ ಮಾಡುವಂಥದ್ದು, ಕಂಪ್ಯೂಟರ್ ಶಿಕ್ಷಕರುಗಳು ಯಾವ ರೀತಿ ಪಾಠವನ್ನು ಹೇಳ್ಕೊಡ್ತಾರೆ ಅದನ್ನು ಕಂಪ್ಯೂಟರ್ ಮೂಲಕವೂ ಸಹ ತಿಳಿದುಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿ ಇಷ್ಟೊಂದು ಫೆಸಿಲಿಟೀಸ್ಗಳು ಇರೋದಿಲ್ಲ. ಆದರೆ ಇರುವಂತಹ ಮಕ್ಕಳಿಗೆ ಇಷ್ಟೊಂದು ಫೆಸಿಲಿಟೀಸನ್ನು ಕೊಡುವುದರ ಮೂಲಕ ಈ ಒಂದು ಶಾಲೆಯಲ್ಲಿ ಮತ್ತಷ್ಟು ಶಾಲಾ ಮಕ್ಕಳ ಹಾಜರಾತಿಯನ್ನು ಹೆಚ್ಚಿಸಬೇಕು ಅನ್ನುವಂಥ ಕಾರಣಕ್ಕೆ
ಮಕ್ಕಳಿಗೆ ಈ ರೀತಿಯಾದ ಒಂದಷ್ಟು ಫೆಸಿಲಿಟೀಸ್ಗಳನ್ನು ಸಹ ಒದಗಿಸಲಾಗ್ತಾ ಇದೆ. ಒಂದು ವೈಫೈ ಇಂಟರ್ನೆಟ್ ಕನೆಕ್ಷನ್ ಆಗಿರ್ಬೋದು, ಜೊತೆಗೆ ಕಂಪ್ಯೂಟರ್ನ ಕಲಿಕೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಶೇಷತೆಗಳನ್ನು, ಅತ್ಯಾಧುನಿಕ ಮಾಹಿತಿಗಳನ್ನು ಶಾಲಾ ಮಕ್ಕಳುಗಳು ಈ ಒಂದು ಕಂಪ್ಯೂಟರ್ನಲ್ಲಿ ತಿಳಿದುಕೊಳ್ತಾ ಇದ್ದಾರೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಕಂಪ್ಯೂಟರ್ನ ತರಬೇತಿಗಳು ಸರ್ಕಾರಿ ಶಾಲೆಯ ಮಕ್ಕಳಿಗೂ ಸಹ ಅತ್ಯಗತ್ಯವಾಗಿರುವಂತಹ ಕಾರಣದಿಂದಾಗಿ ಈ ರೀತಿಯಾದ ಒಂದಷ್ಟು ವ್ಯವಸ್ಥೆಗಳನ್ನು ಸರ್ಕಾರಿ ಶಾಲೆಯಲ್ಲೂ ಸಹ ಮಾಡಿಕೊಳ್ಳಲಾಗ್ತಾ ಇದೆ. ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕದ ಜೊತೆಗೆ ಇತರೆ ಮಾಹಿತಿಗಳನ್ನು ತಿಳಿದುಕೊಳ್ಳಲಿಕ್ಕೆ ಗ್ರಂಥಾಲಯ ಕೂಡ ಅತಿ ಮುಖ್ಯವಾಗಿರುವಂಥದ್ದು. ಈ ಶಾಲೆಯ ಗ್ರಂಥಾಲಯದಲ್ಲಿ ನಾನು ಇರುವಂಥದ್ದು. ಈ ಒಂದು ಗ್ರಂಥಾಲಯದಲ್ಲಿ ಸಾಕಷ್ಟು ಪುಸ್ತಕಗಳಿದೆ. ಮಕ್ಕಳುಗಳು ಶಾಲಾ ಪಠ್ಯ ಪುಸ್ತಕದಲ್ಲಿರುವಂಥ ಮಾಹಿತಿಯ ಜೊತೆಗೆ ಗ್ರಂಥಾಲಯದಲ್ಲಿ ಸಾಕಷ್ಟು ಪುಸ್ತಕಗಳನ್ನು ಸಹ ಓದಬಹುದು. ಈ ಒಂದು ಗ್ರಂಥಾಲಯದಲ್ಲಿ ಕುಳಿತು ಓದಲಿಕ್ಕೆ ಒಂದು ಟೇಬಲ್ ಅನ್ನು ಸಹ ವ್ಯವಸ್ಥೆ ಮಾಡಲಾಗಿದೆ, ಜೊತೆಗೆ ಚೇರ್ಗಳನ್ನು ಸಹ ವ್ಯವಸ್ಥೆ ಮಾಡಲಾಗಿದೆ. ಸಂಪೂರ್ಣವಾಗಿ ಈ ಒಂದು ಗ್ರಂಥಾಲಯ ಪಿನ್ ಡ್ರಾಪ್ ಸೈಲೆಂಟ್ ನಲ್ಲಿ ಇರುವಂಥದ್ದು. ಅಂದರೆ ಮಕ್ಕಳ ಗ್ರಹಿಕೆಗೆ ಈ ಒಂದು ಗ್ರಂಥಾಲಯ ಪೂರಕವಾಗಿದೆ. ಈ ಒಂದು ಗ್ರಂಥಾಲಯ ಸಹ ಮಕ್ಕಳ ಕಲಿಕೆಗೆ ಸಾಕಷ್ಟು ಪೂರಕವಾಗಿ ಕೆಲಸವನ್ನು ಸಹ ಮಾಡ್ತಾ ಇದೆ. ಅಷ್ಟು ನೀಟಾಗಿ ಈ ಒಂದು ಗ್ರಂಥಾಲಯವನ್ನು ಸಹ ಶಾಲಾ ಶಿಕ್ಷಕರು ಮೇಂಟೈನ್ ಅನ್ನು ಸಹ ಮಾಡಿರುವಂಥದ್ದು. ಕಲ್ಲಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಟ್ಟು 11 ಕೊಠಡಿಗಳು ಇರುವಂಥದ್ದು, ಜೊತೆಗೆ ಸಾಕಷ್ಟು ಸುಸಜ್ಜಿತವಾದ ಕೊಠಡಿಗಳನ್ನು ಸಹ ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಜೊತೆಗೆ ಶಾಲಾ ಮಕ್ಕಳಿಗೆ ಕಲಿಕೆಗೆ ಪೂರಕವಾದಂಥ ಒಂದು ಸುಸಜ್ಜಿತವಾದ ಕಟ್ಟಡಗಳನ್ನು ಸಹ ನಿರ್ಮಾಣ ಮಾಡಲಾಗಿದೆ. ಶಾಲೆಯ ಒಳಭಾಗದಲ್ಲೂ ಸಹ ಆಗಿರ್ಬೋದು, ಮಕ್ಕಳು ಕುಳಿತುಕೊಂಡು ಪಾಠವನ್ನು ಕೇಳಲಿಕ್ಕೆ ಬೇಕಾದಂಥ ಎಲ್ಲ ರೀತಿಯ ವಾತಾವರಣಗಳನ್ನು ಸಹ ಇಲ್ಲಿ ಸೃಷ್ಟಿ ಮಾಡಲಾಗಿದೆ. ಇನ್ನು ಕಲ್ಲಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಡುಗೆ ಮನೆಯಲ್ಲಿ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಸಹ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಈಗ ನಾನಿರುವಂಥದ್ದು ಊಟದ ಹಾಲ್ನಲ್ಲಿ. ಈ ಊಟದ ಹಾಲ್ನಲ್ಲಿ ಅಂದರೆ ಅಡುಗೆ ಕೋಣೆ ಮತ್ತು ಊಟದ ಹಾಲು ಎರಡನ್ನು ಸಹ ಇಲ್ಲಿ ಬಹಳ ಸುಸಜ್ಜಿತವಾಗಿ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ 2 ಅಡುಗೆ ಸಹಾಯಕರು ಇರುವಂಥದ್ದು. ಪ್ರತಿದಿನ ಶಾಲಾ ಮಕ್ಕಳಿಗೆ ಬೇಕಾದಂಥ ಬಿಸಿ ಊಟದ ವ್ಯವಸ್ಥೆಯನ್ನು ಇದೇ ರೀತಿ ತಯಾರು ಮಾಡಲಾಗುತ್ತೆ. ಮತ್ತೊಂದು ಕಡೆ ನೋಡ್ಬೋದು ಮೊಟ್ಟೆ, ಬಾಳೆಹಣ್ಣು, ಜೊತೆಗೆ ಈ ಒಂದು ಪ್ಯೂರಿಫೈ ವಾಟರನ್ನು ಸಹ ಶಾಲಾ ಮಕ್ಕಳಿಗೆ ನೀಡುವಂಥದ್ದು. ಬಹಳ ಪ್ರಮುಖವಾಗಿ ಮಧ್ಯಾಹ್ನದ ಬಿಸಿ ಊಟಕ್ಕೆ ಮಕ್ಕಳು ಬಂದಂಥ ಸಂದರ್ಭದಲ್ಲಿ, ಅಂದರೆ ದಿನನಿತ್ಯದ ಶಾಲೆಯ ದಿನಗಳಲ್ಲಿ ಅವರು ಪಾಠವನ್ನು ಕಲಿತ್ಕೊಂಡು ಊಟದ ಹಾಲ್ಗೆ ಬಂದಂಥ ಸಂದರ್ಭದಲ್ಲಿ ವಿಶಾಲವಾಗಿ ಕುಳಿತುಕೊಂಡು ಮಕ್ಕಳು ಊಟವನ್ನು ಮಾಡಲಿಕ್ಕೆ ಬೇಕಾದಂಥ ಸಾಕಷ್ಟು ವಿಶಾಲವಾದ ಕೊಠಡಿಯನ್ನು ಸಹ ಇಲ್ಲಿ ನಿರ್ಮಾಣ ಮಾಡಿಕೊಳ್ಳಲಾಗಿದೆ. ಈ ಒಂದು ಊಟದ ಹಾಲು ಅಂದರೆ ಅಡುಗೆ ಮನೆಯು ಸಹ ಬಹಳ ಸುಸಜ್ಜಿತವಾಗಿ ಮತ್ತು ಶುಚಿತ್ವವನ್ನು ಸಹ ಇಲ್ಲಿ ಕಾಪಾಡಿಕೊಳ್ಳಲಾಗಿದೆ. ಇದು ಅಡುಗೆ ಮನೆಯ ಸಾಕಷ್ಟು ವಿಶೇಷತೆಗಳು. ಇನ್ನು ಈ ಸರ್ಕಾರಿ ಶಾಲೆ ಇಷ್ಟೊಂದು ಸುಂದರವಾಗಿ ಮೂಡಿ ಬರಲಿಕ್ಕೆ ಕಾರಣ ಏನು? ಈ ಶಾಲೆಯ ವಿಶೇಷತೆಗಳ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಹೆಡ್ ಮಾಸ್ಟರ್ ಆದಂಥ ರಾಜು ಅವರು ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಕಲ್ಲಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಿಲ್ಡಿಂಗ್ ನೋಡಿದ್ರೇ ಒಂದು ಪ್ರೈವೇಟ್ ಕಂಪ್ನಿ ಅಥವಾ ಪ್ರೈವೇಟ್ ಸ್ಕೂಲ್ ನೋಡ್ದಂಗೆ ಅನಿಸುತ್ತೆ. ಈ ಒಂದು ಶಾಲೆ ಇಷ್ಟೊಂದು ಸುಂದರವಾಗಿ ನಿರ್ಮಾಣ ಆಗಲಿಕ್ಕೆ ಕಾರಣ ಮೊದಲನೇದಾಗಿ ಸರ್, ಇದು ನಮ್ಮ ಒಂದು ಕಲ್ಲಹಳ್ಳಿ ಊರಿನಲ್ಲಿ ಸಹ 1961ರಲ್ಲಿ ಪ್ರಪ್ರಥಮವಾಗಿ 1ರಿಂದ 5ನೇ ತರಗತಿ ಕಿರಿಯ ಪ್ರಾಥಮಿಕ ಶಾಲೆ ಪ್ರಾರಂಭವಾಯಿತು ಸರ್. ತದನಂತರ ಇದು ಸುಮಾರು ಒಂದು 20 ಅಡಿ ಹಳ್ಳದಲ್ಲಿ ಈ ಒಂದು ಶಾಲೆ ಹೆಂಚಿನ ಮನೆಯಲ್ಲಿ ಇತ್ತು ಸರ್. ನಂತರ ಸಹ ನಮ್ಮ ಜುಬಿಲೆಂಟ್ ಫಾರ್ಮಾ ಫೌಂಡೇಶನ್ ಅವರು ಈ ಒಂದು ಊರಿಗೆ ಎಲ್ಲ ರೀತಿಯ ಸಹಾಯವನ್ನು ಸಹ ಮಾಡ್ತಾಯಿದ್ದಾರೆ ಸರ್. ಅದೇ ರೀತಿ ಈ ಒಂದು ಊರಿಗೆ ಅತ್ಯುತ್ತಮವಾದ ಒಂದು ಶಾಲೆ ಬೇಕು ಅಂತ ಇವರು ಜುಬಿಲೆಂಟ್ ಫಾರ್ಮರ್ ಸುಮಾರು ಸಹ
11 ಕೊಠಡಿಗಳನ್ನ ಸಹ ಸುಸಜ್ಜಿತವಾಗಿ ಒಳ್ಳೆಯ ಕಂಪ್ಯೂಟರ್ಗಳು ಸಹ ಮತ್ತು ಸ್ಮಾರ್ಟ್ ಟಿ ವಿ, ಲೈಬ್ರರಿ, ಉತ್ತಮವಾದಂಥ ಅಡುಗೆ ಮನೆಗಳು, ಎಲ್ಲ ರೀತಿಯ ಸುಸಜ್ಜಿತ ಕೊಠಡಿಗಳು, ಸ್ಪೋರ್ಟ್ಸ್ ಥಿಂಗ್ಸ್ ಇರ್ತಕ್ಕಂಥ ಎಲ್ಲ ಸಹ ಡೆಸ್ಕ್ಗಳು, ಚೇರ್ಗಳು ಪ್ರತಿಯೊಂದನ್ನು ಸಹ ಅವರೇ ಸಹ ಈ ಜುಬ್ಲಿಯಂಟ್ನವರು ನಮ್ಮ ಇಲಾಖೆಯ ಒಂದು ಸಹಕಾರದಿಂದ ಇಲಾಖೆಯ ಅಧಿಕಾರಿಗಳು ಸಹ ಇದರಲ್ಲಿ ಸಹ ಹೆಚ್ಚು ಶ್ರಮವಹಿಸಿದ್ದಾರೆ. ಅವರು ಸಹ ಶ್ರಮವಹಿಸಿ ಮತ್ತು ಜುಬ್ಲಿಯಂಟ್ನವರು ಸಹ ಹೆಚ್ಚು ಸಹ ಶ್ರಮವಹಿಸಿ 2001ರಲ್ಲಿ ಸಹ ಈ ಒಂದು ಕಟ್ಟಡವನ್ನು ಪ್ರಾರಂಭ ಮಾಡಿ 2003ರಲ್ಲಿ ಮುಕ್ತಾಯವಾಯಿತು ಸರ್. 2003ರಿಂದ ಈ ಕಟ್ಟಡ ಅತ್ಯುತ್ತಮವಾಗಿ ಬಂದು ಉದ್ಘಾಟನೆಯನ್ನು ಸಹ ಮಾಡಿದರು. ಎಲ್ಲ ರೀತಿಯಾದಂತಹ ಸೌಲಭ್ಯಗಳು ಸಹ ನಮ್ಮ ಇಡೀ ನಂಜನಗೂಡು ತಾಲೂಕಿಗೆ ಫಸ್ಟ್ ಸರ್ ಇಲ್ಲಿಗೆ ಅಷ್ಟಿದೆ. ಕಟ್ಟಡ ಅಂತೂ ಒಂದು IT-BT ಕಂಪ್ನಿಗಳು ಆ ರೀತಿ ಭಾಳ ಸುಸಜ್ಜಿತವಾಗಿ ನಿರ್ಮಿತೆ. ಇದನ್ನು ಜುಬ್ಲಿಯಂಟ್ನವರು ಸಹ ನಿರ್ಮಿಸ್ಕೊಟ್ಟಿದ್ದಾರೆ. ಈ ಜುಬ್ಲಿಯಂಟ್ನ ನಿರ್ಮಿಸೋ ಕಾರಣ ಏನಂದರೆ ಈ ಊರಿನ STMC ಅವರು ಊರಿನ ಎಲ್ಲ ಮುಖಂಡರುಗಳು ಅವರ ಒಂದು ಅವರು ಭಾಳ ಶ್ರಮ ತಗೊಂಡಿದ್ದಾರೆ ಸರ್. ಈ ಊರಿನ ಮುಖಂಡರುಗಳು STMC ಅವರು ತುಂಬ ಶ್ರಮವಹಿಸಿ ಜುಬ್ಲಿಯಂಟ್ನವರಿಗೆ ಅವರು ಮನವರಿಕೆ ಮಾಡಿ ನಮ್ಮ ಊರಿಗೆ ಒಂದು ಉತ್ತಮವಾದ ಒಂದು ಶಾಲೆ ಬೇಕು ಅಂತ ಈ ಒಂದು ಶಾಲೆಯನ್ನು ನಿರ್ಮಿಸಲು ಅವರ ಪಾತ್ರ ತುಂಬ ಪ್ರಮುಖವಾಗಿದೆ ಸರ್. ಊರಿನ ಮುಖಂಡರುಗಳು ಮತ್ತು STMC ಅವರು ಮತ್ತು ನಮ್ಮ ಇಲಾಖೆಯ ಸಹಕಾರ ಸರ್. ಇದರಿಂದ ಈ ಒಂದು ಕಟ್ಟಡ ಈ ರೀತಿ ಬಂದಿದೆ. ಈ ಸುಸಜ್ಜಿತ ಕಟ್ಟಡಕ್ಕೂ ಮುಂಚೆ ಮಕ್ಕಳ ಸ್ಟ್ರೆಂತ್ ಹೇಗಿತ್ತು? ಹೊಸ ಕಟ್ಟಡ ಆದ ಬಳಿಕ ಮಕ್ಕಳ ಸ್ಟ್ರೆಂತ್ ಹೆಚ್ಚಾಗ್ತಾ ಇದೆಯಾ? ಇಲ್ಲ ಸರ್, ಸೇಮ್ ಇದೆ ಸರ್. ಅವಾಗ ಏನು ಸ್ಟ್ರೆಂತ್ ಇತ್ತು ಇವಾಗಲೂ ಅದೇ ಸ್ಟ್ರೆಂತ್ ಮೇಂಟೈನ್ ಆಗ್ತದೆ ಸರ್. ಒಂದು 50ರಿಂದ 55ರೊಳಗೆ ಹಿಂಗೆ ಆವ್ರೇಜಲ್ಲಿ ಸ್ಟ್ರೆಂತ್ ಹೋಗ್ತಾ ಇದೆ ಸರ್. ಇಲ್ಲಿ ಕಾರಣ ಏನು ಸರ್, ಊರು ಚಿಕ್ಕದು ಸರ್, ಹಾಗಾಗಿ ಸ್ವಲ್ಪ ಮಕ್ಕಳ ಸಂಖ್ಯೆ ಕಡಿಮೆ ಸರ್. ಮಕ್ಕಳ ಸಂಖ್ಯೆ ಕಡಿಮೆ. ಊರು ಚಿಕ್ಕ. ಹೊರಭಾಗದಿಂದಲೇ ಏನಾದ್ರು ಮಕ್ಕಳು ಶಾಲೆಗೆ ಅಡ್ಮಿಷನ್ ಆಗ್ತಾ ಇದ್ದಾರಾ ಹೀಗೆ? ಇಲ್ಲ ಸರ್, ಇಲ್ಲಿ ಅಕ್ಕಪಕ್ಕ ಅಂದರೆ ಇಲ್ಲಿ ಒಂದು 2-2 ಕಿಲೋಮೀಟರ್ಗಳೆಲ್ಲ ಶಾಲೆಗಳಿವೆ ಸರ್. ಪಕ್ಕದಲ್ಲಿ ಕತ್ವಾಡಿಪುರ ಇದೆ ಸರ್, ಸುಜಾತಾಪುರಂ ಇದೆ, ಕೊರೆಹುಂಡಿ ಇದೆ. ಹಾಗಾಗಿ ಪಕ್ಕದಲ್ಲೇ ಶಾಲೆಗಳಿರೋದ್ರಿಂದ ಒಂದು 2 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಇರೋದ್ರಿಂದ ಬೇರೆ ಕಡೆಯಿಂದ ಇಲ್ಲಿ ಮಕ್ಕಳು ಬರೋದು ಸರ್. ಈ ಊರಿನವರು ಬರ್ತಾರೆ ಸರ್. ಈ ಶಾಲೆಯಲ್ಲಿ ಒಟ್ಟು ಎಷ್ಟು ಶಿಕ್ಷಕರಿದ್ದೀರಾ? ಯಾವ ರೀತಿ ಪೀರಿಯಡ್ಸ್ಗಳನ್ನ ಮಕ್ಕಳಿಗೆ ತಗೊಳ್ತೀರಾ? ಸರ್, ನಮ್ಮಲ್ಲಿ ಸಹ ಒಟ್ಟು 4 ಜನ ಶಿಕ್ಷಕರಿದ್ದೀವಿ ಸರ್. ಅದರಲ್ಲಿ 3 ಜನ ಪರ್ಮನೆಂಟ್ ಸರ್. ನಾನು ಆರ್ ರಾಜು ಅಂತ ಹೆಡ್ ಮಾಸ್ಟರ್ ಮುಖ್ಯ ಶಿಕ್ಷಕರು, ನಳಿನಿ ಮೇಡಮ್ ಅಂತ, ಆಮೇಲೆ ಮಂಜುನಾಥ್ ಸರ್ ಅಂತ, ಇನ್ನೊಬ್ಬರು ಅತಿಥಿ ಶಿಕ್ಷಕರು ಗೆಸ್ಟ್ ಟೀಚರ್ ಸರ್. ಅವರು ಇಂಗ್ಲೀಷು, ಕನ್ನಡ, ಮ್ಯಾಥ್ಸು, ಗಣಿತ, ಹಿಂದಿ ಎಲ್ಲ ಸಬ್ಜೆಕ್ಟ್ಗಳು ತಗೊಂಡು ಸರ್, ಪಠ್ಯ ವಿಷಯಗಳ ಎಲ್ಲನೂ ತಗೊಂಡು ಎಲ್ಲನೂ ಮಾಡ್ತಾಯಿದ್ದಾರೆ ಸರ್. ಪ್ರತಿಯೊಬ್ಬರು ಪಾಠಗಳನ್ನ ಹಂಚ್ಕೊಂಡವರು ಸರ್ ಮಾಡಿ. ಒಬ್ಬರು ಕಂಪ್ಯೂಟರ್ ಶಿಕ್ಷಣವನ್ನು ಸಹ ಮಾಡ್ತಾರೆ, ಹಿಂದಿ ಟೀಚರ್ನೂ ಮಾಡ್ತಾರೆ, ಸ್ಪೋರ್ಟ್ಸಲ್ಲೂ ಮಾಡ್ತಾರೆ, ಗ್ರಂಥಾಲಯನ ನಿರ್ವಹಣೆಯನ್ನು ಮಾಡ್ತಾರೆ ಸರ್. ಪ್ರತಿಯೊಂದು ನಿರ್ವಹಣೆ ಮಾಡ್ತಾಯಿದ್ದಾರೆ. ಒಂದು ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ದಾನಿಗಳು ಬಂದಂಥ ಸಂದರ್ಭದಲ್ಲಿ ಅದನ್ನು ಬಳಕೆ ಮಾಡಿಕೊಂಡು ಮಕ್ಕಳಿಗೆ ಒಂದು ಕಲಿಕಾ ವಾತಾವರಣ ಪೂರ್ವಕವಾಗಿ ಒಂದು ವಾತಾವರಣ ಸೃಷ್ಟಿ ಮಾಡಬೇಕಲ್ಲ, ಅದರಲ್ಲಿ ಶಾಲಾ ಮುಖ್ಯಸ್ಥರು, ಶಾಲೆ ಶಿಕ್ಷಕರ ಪಾತ್ರವೂ ಸಹ ದೊಡ್ಡದಿರುತ್ತೆ. ಹೌದೌದು ಸರ್. ಆ ನಿಟ್ಟಿನಲ್ಲಿ ತಾವು ಫಸ್ಟು ಬಿಲ್ಡಿಂಗ್ ಕಟ್ಕೊಳ್ಳಲಿಕ್ಕೆ ಬರ್ತೀವಿ ಅಂತಂದಾಗ ಆಗ ನೀವು ಯಾವ ರೀತಿ ಅವರಿಗೆ ಸಹಕಾರವನ್ನು ನೀಡುವಂಥದ್ದು, ಅದನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು? ಸರ್, ಈಗ ಏನಾಯ್ತು ಅಂದರೆ ಸರ್, ಇಲ್ಲಿಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ಊರಿನ ಮುಖಂಡರು, STMC ಅವರು ಜುಬ್ಲಿಯಂಟ್ ಫಾರ್ಮಾ ಫೌಂಡೇಶನ್ ಅವ್ರಿಗೆ ಒಂದು ಮನವಿನೂ ಕೊಟ್ಟರು ಸರ್. ನಮ್ಮ ಊರಿಗೊಂದು ಸುಸಜ್ಜಿತವಾದ ಒಂದು ಶಾಲೆ ಕೊಡಿ, ಮಕ್ಕಳ ಕಲಿಕೆಗೆ ಎಲ್ಲ ರೀತಿಯ ಸೌಕರ್ಯವನ್ನು ಕೊಡಿ ಅಂತ ಮನವಿ ಮಾಡ್ಕೊಂಡಾಗ ಅವರು ಸ್ಪಂದಿಸಿದ್ರು ಸರ್. ಸ್ಪಂದಿಸಿ ಏನು ಮಾಡಿದ್ರು, ಊರಿನ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ, ಆಮೇಲೆ ನಾವು ಇಲಾಖೆ ಅಧಿಕಾರಿಗಳಿಗೂ ಗಮನವನ್ನು ಕೊಟ್ಟರು ಸರ್. ಅಂದರೆ ಈ ರೀತಿ ಮಾಡ್ತಾ ಇದ್ದೀವಿ ಸಹಿತ ಅವರು ತುಂಬ ಸಾಕಲು BO ಸರ್ ಅಂತ ನಮ್ಮಲ್ಲಿ ಇಲಾಖೆ ಆವಾಗಿದ್ದವರು ಸರ್. ಅವರು ಬಂದು ಎಲ್ಲವನ್ನು ಪರಿಶೀಲಿಸಿ ಎಲ್ಲ ರೀತಿಯ ಸಹಕಾರವನ್ನು ಕೊಡಿ, ಈ ರೀತಿ ಅವರು ಜುಬ್ಲಿಯಂಟ್ನವ್ರು ಮಾಡಿಕೊಡ್ತಾ ಇರೋದು ಒಂದು ಅತ್ಯುತ್ತಮವಾದ ಕಾರ್ಯ ಅಂದ್ಕೊಂಡು ಸಹ ನೀವು ತುಂಬ ಸಹಕಾರ ಕೊಡಿ ಅಂತ ನಮಗೂ ಅವರು ಸಹ ಮಾರ್ಗದರ್ಶನ ಕೊಟ್ಟರು. ಎಲ್ಲಕ್ಕಿಂತ ಹೆಚ್ಚಾಗಿ ಸಹ ಈ ಊರಿನ ಮುಖಂಡರು, STMC ಹೆಚ್ಚಿನ ಶ್ರಮವಹಿಸಿ ಫ್ಯಾಕ್ಟ್ರಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಅವರಿಂದ ಈ ಒಂದು ಕಟ್ಟಡಗಳನ್ನ ಕಟ್ಸ್ಕೊಟ್ಟಿದ್ದೇವೆ ಸರ್ ಮಕ್ಕಳಿಗೆ. ಊರಿನ ಮುಖಂಡರು, STMC ಹೆಚ್ಚಿನ ಶ್ರಮವಹಿಸಿದ್ದಾರೆ ಸರ್. ಸರ್, ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಸಹ ಪ್ರೈವೇಟ್ ಸ್ಕೂಲ್ಗಳತ್ತ ಮೊರೆ ಹೋಗುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಅಂದರೆ ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಅಥವಾ ಫೆಸಿಲಿಟೀಸ್ ಇರ್ಬೋದು, ಇಂಥ ಒಂದು ಕಲಿಕೆ ಅನ್ನುವಂಥ ನಿಟ್ಟಿನಲ್ಲಿ ಕೆಲವರು ಪ್ರೈವೇಟ್ ಸ್ಕೂಲ್ಗಳ ಹತ್ರ ಹೋಗ್ತಾರೆ. ಬಟ್ ಆದರೆ ಸರ್ಕಾರಿ ಶಾಲೆಯಲ್ಲಿ ನಾನು ಕೂಡ ನೋಡಿದಂಥ ಸಂದರ್ಭದಲ್ಲಿ ಇದಕ್ಕೂ ಸಹ ಬೆರಗಾದೆ. ಒಂದು ಸರ್ಕಾರಿ ಶಾಲೆಯಲ್ಲಿ ಇಷ್ಟೊಂದು ಫೆಸಿಲಿಟೀಸ್ ಇದೆಯಾ ಅನ್ನುವಂಥದ್ದು ನನಗೂ ಸಹ ಒಂದು ರೀತಿ ಆಶ್ಚರ್ಯ ಆಯಿತು. ಒಳಭಾಗದಲ್ಲಿ ನೋಡಿದ್ರೆ ಕಂಪ್ಯೂಟರು ಅಥವಾ ಮಕ್ಕಳಿಗೆ ಆಟೋ ಪೀಠೋಪಕರಣಗಳಿರ್ಬೋದು, ಮತ್ತು ಮಕ್ಕಳಿಗೆ ಬೇಕಾದಂಥ ಆಟದ ಸಾಮಗ್ರಿಗಳಾಗಿರ್ಬೋದು, ಇದೆಲ್ಲವೂ ಸಹ ಇದೆ. ಈಗ ಖಾಸಗಿ ಶಾಲೆಗಳತ್ತ ಮೊರೆ ಹೋಗುವಂಥ ಪೋಷಕರಿಗೆ
ತಾವು ಸರ್ಕಾರಿ ಶಿಕ್ಷಕರಾಗಿ ಏನು ಹೇಳಕ್ ಬಯಸ್ತೀರಾ ಸರ್? ನಾನು ಮೊಟ್ಟ ಮೊದಲನೇದಾಗಿ ಪೋಷಕರಿಗೆ ಹೇಳೋದೇನಂದ್ರೆ ಸಹ ದಯವಿಟ್ಟು ಎಲ್ಲರೂ ಸಹ ಸರ್ಕಾರಿ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನ ಸೇರಿಸಿ ಅಂತ ಕೈ ಮುಗಿದು ಕೇಳ್ಕೊಳ್ತೀನಿ. ಅವರಲ್ಲಿ ಒಂದು ತಪ್ಪು ಅಭಿಪ್ರಾಯ ಇದೆ ಸರ್. ಖಾಸಗಿ ಶಾಲೆಗಳಲ್ಲಿ ಉತ್ತಮವಾಗಿ ಶಿಕ್ಷಣ ಕೊಡ್ತಾರೆ, ಏನೋ ಸಾಧಿಸ್ತಾರೆ, ಏನೋ ಮಾಡ್ತಾರೆ ಅಂತ. ಅವರ ಎಲ್ಲ ಹೆಚ್ಚಿನಗಿಂತ ನಾವು ಸಾಧಿಸ್ತಾ ಇದ್ದೀವಿ. ಇವತ್ತು ಸರ್ಕಾರ ಎಲ್ಲ ಸೌಕರ್ಯನೂ ಕೊಡ್ತಾ ಇದೆ ಸರ್. ಇವತ್ತು ನೋಡಿ, ಎಲ್ಲ ಕಡೆ ನೀವು ಗಮನಿಸ್ಕೊ ಬನ್ನಿ, ಒಳ್ಳೆಯ ಕೊಠಡಿಗಳನ್ನ ಕೊಟ್ಟಿದೆ, ಶೌಚಾಲಯಗಳು ಕೊಟ್ಟಿದೆ, ಕುಡಿಯೋ ನೀರಿನ ವ್ಯವಸ್ಥೆ ಇದೆ, ಮಕ್ಕಳಿಗೆ ಬೆಳಗ್ಗೆ ಒಳ್ಳೆಯ ಪೌಷ್ಟಿಕವಾದಂಥ ಹಾಲು, ಆಮೇಲೆ ಸಾಯಿಸುವರ ರಾಗಿ ಮಲ್ಟ್ ಹಾಲು ಪೌಡ್ರು ಇದೆ ಸಹ. ಮಧ್ಯಾಹ್ನದ ಊಟಕ್ಕೆ ಸಹ ಮೊಟ್ಟೆ, ಬಾಳೆಹಣ್ಣು, ಒಳ್ಳೆ ಬಿಸಿ ಊಟ ಇದೆ ಸಹ. ಮಕ್ಕಳಿಗೆ ಫ್ರೀ ಎಜುಕೇಷನ್, ₹1 ಫೀಸ್ ಇಲ್ಲ ಮಗುಗೆ. 1ನೇ ಕ್ಲಾಸ್ ಮಗು ಸೇರಿದ್ರೆ ₹1 ಫೀಸ್ ಕಟ್ಟಾಗಿಲ್ಲ. ಸರ್ಕಾರ ಉಚಿತವಾಗಿ ಬಟ್ಟೆ ಕೊಡ್ತಾ ಇದೆ ಸರ್, ಪಠ್ಯ ಪುಸ್ತಕ ಕೊಡ್ತಾ ಇದೆ, ಸ್ಕಾಲರ್ಶಿಪ್ ಕೊಡ್ತಾ ಇದೆ. ಆ ಮಗುಗೆ ಎಲ್ಲ ರೀತಿಯಾದಂಥ ಸೌಕರ್ಯವನ್ನು ಸಹ ಕೊಡ್ತಾ ಇದೆ. ಆ ಮಗುಗೆ ಪಠ್ಯ ಪುಸ್ತಕ, ಬಟ್ಟೆ ಆಗಲಿ ಮತ್ತು ಎಲ್ಲವನ್ನೂ ಸಹ ಕೊಡ್ತಾ ಇದೆ. ಆದರೆ ಅವ್ರಿಗೆ ಏನಾಗಿದೆ, ಆಮೇಲೆ ನಮ್ಮಲ್ಲಿರೋರು ಸರ್ಕಾರಿ ಶಾಲೆಗಳಲ್ಲಿ ಎಂಟೈರ್ ಕರ್ನಾಟಕ ಸ್ಟೇಟಲ್ಲಿ ಅತ್ಯುತ್ತಮವಾದ ಶಿಕ್ಷಕರು ನಮ್ಮ ಸರ್ಕಾರಿ ಶಾಲೆ. ಜನಗಳು ಅದು ಏನಕ್ಕೆ ಸೇರಿಸ್ತಾರಂತ ನಮಗೂ ಅರ್ಥವಾಗ್ತಾ ಇಲ್ಲ ಸರ್. ಅದು ನಿಜಕ್ಕೂ ಅರ್ಥವಾಗ್ತಾ ಇಲ್ಲ. ಯಾಕೆಂದರೆ ನಿಮಗೆ ಗೊತ್ತಿರ್ಬೋದು, ಇವತ್ತು ಒಂದು ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಹನೀಯರು ಎಂತೆಂಥ ದೊಡ್ಡ ಮಹನೀಯರಾಗಿದ್ದಾರೆ. ಅಬ್ದುಲ್ ಕಲಾಂ ಆಗಿರ್ಬೋದು, ಹಾಗೆ ಸಹ ಬೇರೆ ಬೇರೆ ನಮ್ಮ ನರೇಂದ್ರ ಮೋದಿ ಅವರು ಸಹ ಎಲ್ಲ ಒಂದು ಕಡೆ ಸರ್ಕಾರಿ ಶಾಲೆಯಲ್ಲಿ ಓದಿ ಬಂದಿರ್ತಕ್ಕರು. IAS ಆಫೀಸರ್ಗಳಾಗಿರೋದು, ಡಾಕ್ಟ್ರುಗಳು. ಆದರೆ ಏನಾಗಿದೆ, ನಮಗೂ ಅವರು ದಯವಿಟ್ಟು ಅವ್ರನ್ನ ಮನವರಿಕೆ ಮಾಡ್ಕೊಳ್ತಕ್ಕಂಥದ್ದು ಏನಂದರೆ, ದಯವಿಟ್ಟು ಸರ್ಕಾರಿ ಶಾಲೆಗೆ ಸೇರಿ, ಎಲ್ಲ ಸೌಕರ್ಯಗಳಿದೆ. ಈಗ ಮಗು ಹೋದರೆ ಇವತ್ತು ಅಪ್ ಟು PUC ಅವ್ರಿಗೆ ಅವ್ನು ಫೀಸೇ ಕಟ್ಟಾಗಿಲ್ಲ. ಆ ರೀತಿ ಡಿಗ್ರಿಲಿ ಅವ್ರಿಗೆಲ್ಲ ಸಹ ಏನಾಗಿದೆ, ಇವತ್ತು ಎಲ್ಲ ಸೌಕರ್ಯವನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ಪೋಷಕರು ಏನಂದರೆ, ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ. ಉತ್ತಮವಾದ ಶಿಕ್ಷಣ ಇದೆ ಇಲ್ಲಿ, ಆಮೇಲೆ ಉತ್ತಮವಾದಂತಹ ಒಂದು ಕೊಠಡಿಗಳಿವೆ, ಉತ್ತಮವಾದ ಶಿಕ್ಷಕರಿದೆ, ಎಲ್ಲ ರೀತಿಯ ಸೌಕರ್ಯ ಇದೆ ಸರ್. ಕಂಪ್ಯೂಟರ್ಗಳಿದೆ, ಲ್ಯಾಬ್ ಇದೆ, ಸೈನ್ಸ್ ಲ್ಯಾಬ್ಗಳು ಪ್ರತಿಯೊಂದು ಇದೆ. ಕೇವಲ ನಮ್ಮ ಕಲ್ಲಳ್ಳಿ ಶಾಲೆ ಅಲ್ಲ, ನೀವು ನಂಜನಗೂಡು ಸುಮಾರು ಶಾಲೆಗಳಿಗೂ ನೋಡಿ, ಅತ್ಯುತ್ತಮವಾದ ಶಾಲೆಗಳು ಸರ್ಕಾರಿ ಶಾಲೆಗಳಿವೆ, ತುಂಬ ಚೆನ್ನಾಗಿವೆ. ಇತರೆ ಶಾಲೆಯ ಶಿಕ್ಷಕರುಗಳು ಅಥವಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ತಮ್ಮ ಶಾಲೆಯ ವಾತಾವರಣದ ಬಗ್ಗೆ ಯಾವ ರೀತಿ ಮೆಚ್ಚುಗೆಯ ಮಾತುಗಳನ್ನ ಆಡ್ತಾರೆ ಸರ್? ಅವರು ತುಂಬ ಬಂದು ಮೆಚ್ಚುಗೆ ಮಾತಾಡ್ತಾರೆ. ಇಂಥ ಸರ್ಕಾರಿ ಶಾಲೆ ಈ ರೀತಿ ಎಲ್ಲ ಚೆನ್ನಾಗಿದೆಯಲ್ಲ, ಆಮೇಲೆ ಫ್ಯಾಕ್ಟ್ರಿಯವರು ನಿಮ್ಗೆ ಎಲ್ಲ ರೀತಿ ಸೌಕರ್ಯನೂ ಕೊಟ್ಟು ಹಿಂಗೆಲ್ಲ ಮಾಡ್ತಾರೆ. ನೀವು ಅತ್ಯುತ್ತಮವಾಗಿ ಮಕ್ಕಳಿಗೆ ಒಂದು ಪಾಠ ಪ್ರವಚನ ಮಾಡಿ, ನೀವು ಏನಂದರೆ ಖಾಸಗಿ ಶಾಲೆಗಳಿಗಿಂತ ಹೆಚ್ಚು ಮುಂದೆ ಬರಬೇಕು, ನಮ್ಮ ಶಾಲೆಗಳು ಸಾಧನೆ ಮಾಡಬೇಕು, ಆ ರೀತಿಯಾದಂಥ ಒಂದು ಪಾಠ ಪ್ರವಚನಗಳನ್ನ ನೀವು ಮಾಡಿ ಅಂತ ನಮ್ಗೆ ಮಾರ್ಗದರ್ಶನ ಕೊಟ್ಟಿರ್ತಾರೆ. ಈ ಕಲ್ಲಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೇವಲ ನಂಜನಗೂಡು ಮಾತ್ರ ಅಲ್ಲ, ಮೈಸೂರು ಜಿಲ್ಲೆಗೆ ಹೈಟೆಕ್ ಶಾಲೆ ಆಗಿದೆ ಅನ್ನುವಂಥ ಮಾತುಗಳು. ಹೌದು ಸರ್, ನಮಗೂ ಗೊತ್ತಾಗಿದೆ ಸರ್. ಇದು ಮೈಸೂರು ಜಿಲ್ಲೆಯಲ್ಲೇ ಹೈಟೆಕ್. ಯಾಕಂದ್ರೆ ನಮ್ಮ ಎಷ್ಟೋ ಜನ ಮೈಸೂರು ಜಿಲ್ಲೆ ಇರ್ತಕ್ಕಂಥ ಟೀಚರ್ಸ್ಗಳು ನಮ್ಮ ಸಹೋದರಿ ಕೇಳ್ತಾರೆ, ಏನು ನಿಮ್ಮ ಶಾಲೆ ಒಳ್ಳೆ ITBT ಶಾಲೆ ಕಾಣಲ್ವಂಗೆ ಕಾಣುತ್ತಲ್ಲ, ತುಂಬ ಚೆನ್ನಾಗಿದೆ, ಇಡೀ ಡಿಸ್ಟಿಕ್ಲೇ ಚೆನ್ನಾಗಿ ಅತ್ಯುತ್ತಮವಾದ ಶಾಲೆ ಸರ್, ಇಡೀ ಡಿಸ್ಟಿಕ್ ಶಾಲೆ. ಇದಕ್ಕೆ ಶ್ರಮ ವಹಿಸಿದವರು ಊರಿನ ಮುಖಂಡರುಗಳು, STMC ಅವರು, ನಮ್ಮ ಇಲಾಖೆಯವರು, ಮತ್ತು ಎಲ್ಲಕ್ಕೆ ಇದನ್ನು ಮಾಡಿಕೊಟ್ಟವರು ಜುಬ್ಲಿಯಂಟ್ ಫೌಂಡೇಶನ್ ಫ್ಯಾಕ್ಟ್ರಿ ಅವರು ಸರ್, ಅವರು ಮೇನು ಸರ್. ಈ ಪೋಷಕರಿಗೂ ಸಹ ಎಲ್ಲ ಒಂದ್ ಕಡೆ ತಾತ್ಸಾರ ಮನೋಭಾವನೆಗಳಿದೆ. ಸರ್ಕಾರಿ ಶಾಲೆ ಅಂತಂದ್ರೆ ಒಂದ್ ಕಡೆ ಸರ್ಕಾರದಿಂದ ಬರುವಂತ ಎಲ್ಲಾ ಸವಲತ್ತುಗಳು ಬೇಕು ಅಂತ ಕೇಳ್ತಾರೆ, ಮತ್ತೊಂದ್ ಕಡೆ ಆದ್ರೆ ಸರ್ಕಾರಿ ಶಾಲೆಗಳು ಬೇಡ ಅನ್ನೋ ರೀತಿಯ ಮನಸ್ಥಿತಿ ಪೋಷಕರಲ್ಲಿದೆ. ಸೊ ಅಂಥವ್ರಿಗೆ ಏನು ಹೇಳಕ್ ಬಯಸ್ತೀರಾ ಸರ್ ತಾವು? ಸರ್, ದಯವಿಟ್ಟು ನಾವು ಹೇಳೋದಿಷ್ಟೇ ಸರ್, ₹1 ಖರ್ಚಿಲ್ಲದೆ ನಿಮ್ಮ ಮಗುಗೆ ಶಿಕ್ಷಣನ ಕೊಡ್ತಕ್ಕಂತಹ ಸರ್ಕಾರಕ್ಕೆ ನಾವೆಲ್ಲ ಕೈ ಮುಗಿಬೇಕು. ಯಾಕೆಂದರೆ ದಯವಿಟ್ಟು ನಿಮ್ಮ ಮಕ್ಕಳು ಸೇರಿಸಿ. ನೀವು ಖಾಸಗಿ ಶಾಲೆಯಲ್ಲಿ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಕೊಟ್ಟು ನೀವು ಎಲ್ಲೋ ಕೆಲಸ ಮಾಡಿ ಎಲ್ಲವನ್ನ ಅಲ್ಲಿ ಹಾಕೋಬೋದು. ಸರ್ಕಾರಿ ಶಾಲೆಗಳು ಸೇರಿಸಿ. ಸರ್ಕಾರಿ ಶಾಲೆಯಲ್ಲಿ ನಿಮ್ಗೆ ಏನೋ ₹1 ಫೀಸ್ ಇಲ್ಲ. ನಿಮ್ಮ ಮಗುಗೆ ಉಚಿತವಾದ ಬಟ್ಟೆ ಇದೆ, ಊಟ ಇದೆ, ಪಠ್ಯ ಪುಸ್ತಕ, ಸುಸಜ್ಜಿತ ಕೊಠಡಿಗಳಿವೆ, ಶೌಚಾಲಯಗಳಿವೆ, ಕುಡಿಯೋ ನೀರಿನ ವ್ಯವಸ್ಥೆ ಇದೆ, ಎಲ್ರಿಗೂ ಸಹ ಫಿಲ್ಟರ್ ವಾಟರ್. ನಮ್ಮ ಜುಬ್ಲಿಯಂಟ್ ಫ್ಯಾಕ್ಟ್ರಿ ಸಹ ಇಡೀ ಊರಿಗೆ ಸಹ ಫಿಲ್ಟರ್ ವಾಟರ್ ಸಪ್ಲೈ ಮಾಡ್ತಾರೆ. ಹಾಗೆ ನಮ್ಮ ಶಾಲೆಗೂ ಫಿಲ್ಟರ್ ವಾಟರ್ ಇದೆ ಸರ್. ನೀವು ದಯವಿಟ್ಟು ನಾವು ಕೇಳೋದಿಷ್ಟೇ, ನಿಮ್ಮಲ್ಲಿ ಸರ್ಕಾರಿ ಶಾಲೆಗಳು ಸೇರಿಸಿ. ಇಲ್ಲಿ ಒಳ್ಳೆಯ ವಾತಾವರಣ ಇದೆ, ಅತ್ಯುತ್ತಮ ವಾತಾವರಣ ಇದೆ ಸರ್. ಈಗಂತೂ ತುಂಬ ಚೆನ್ನಾಗಿದೆ ಸರ್. ನೀವೆಲ್ಲೇ ನೋಡಿ, ಸರ್ಕಾರಿ ಶಾಲೆ ಭಾಳ ಅತ್ಯುತ್ತಮವಾಗಿ ಚೆನ್ನಾಗಿದೆ. ನಮ್ಮ ಸರ್ಕಾರ ಆ ಮಟ್ಟಿಗೆ ನಮ್ಮ ಶಾಲೆಗಳನ್ನು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸೋದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇದೆ. ಸರ್ಕಾರಿ ಬಸ್ಸು ಉಚಿತವಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಮುಗಿಬೀಳ್ತಾರೆ. ಸರ್ಕಾರಿ ಶಾಲೆಗಳು ಖಾಲಿ ಇದೆ, ಉಚಿತವಾಗಿ ಕೊಡ್ತೀವಿ ಅಂತಂದ್ರೂ ಕೂಡ ಬರೋದಕ್ಕೆ ಮನಸ್ಸು ಮಾಡಲ್ಲ. ಹೌದು ಸರ್, ಪೋಷಕರಲ್ಲಿ ಸಹ ಅರಿವು ಮೂಡಿಸ್ತಾ ಇದೀವಿ. ಅವ್ರಿಗೆ ತಿಳುವಳಿಕೆ ಬರಬೇಕು ಸರ್. ಪೋಷಕರೇ ಸರ್ಕಾರಿ ಶಾಲೆಗಳಲ್ಲೂ ಸಹ ಬಂದು
ಒಳ್ಳೆಯ ಶಿಕ್ಷಣ ಇದೆ ಅನ್ಕೊಂಡು. ಈಗ ಸರ್ ಅವ್ರು ಬಂದು ಇಲ್ಲಿ ಸೇರಿಸಿದಾಗ ಅವ್ರ ಮಗು ಏನಿದೆ ಅಂತ ಕೇಳ್ತಾ ಇದ್ರೆ ನಾವು ಅವ್ರಿಗೆಲ್ಲ ಹೇಳಿದ್ವು. ಅವರು ಬಂದು ಕೇಳ್ಬೇಕಿಲ್ಲ ಸರ್ಕಾರಿ ಶಾಲೆಗಳಲ್ಲಿ ಏನು ಶಿಕ್ಷಣ ಇದೆ ಏನಿದೆ ಅಂತ. ಅವರಲ್ಲಿ ಮನೋಭಾವನೆ ಒಂದು ಅವೇರ್ನೆಸ್ ಮೂಡಿಸ್ಬೇಕು ಸರ್, ಅರಿವು ಮೂಡಿಸ್ಬೇಕು ಅವ್ರಿಗೆ ಸರ್, ಎಲ್ಲರೂ ಸರ್ಕಾರಿ ಶಾಲೆಗೆ ಸೇರಿಸಿ. ಇದು ನಂಜನಗೂಡು ತಾಲೂಕಿನಲ್ಲಿರುವಂಥ ಕಲ್ಲಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಾಕಷ್ಟು ವಿಶೇಷತೆಗಳು. ಮನಸ್ಸಿದ್ರೆ ಮಾರ್ಗ, ಮನಸ್ಸಿಟ್ಟು ಯಾವುದೇ ಕೆಲಸವನ್ನ ಮಾಡಿದ್ದಾಗಿದ್ದಲ್ಲಿ ಏನನ್ನ ಬೇಕಾದರೂ ಸಹ ನಾವು ಸಾಧನೆ ಮಾಡ್ಬೋದು, ಎಂಥ ವಾತಾವರಣವನ್ನು ಸಹ ನಾವು ಸೃಷ್ಟಿ ಮಾಡ್ಬೋದು ಅನ್ನೋದಕ್ಕೆ ಈ ಒಂದು ಕಲ್ಲಳ್ಳಿ ಶಾಲೆ ಉದಾಹರಣೆಯಾಗಿದೆ. ಸರ್ಕಾರಗಳು ಯಾವುದೆಲ್ಲವನ್ನ ಉಚಿತವಾಗಿ ಕೊಡ್ತವೆ ಅನ್ನುವಂಥ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಳುವಂಥ ನಾವು ನಿಜಕ್ಕೂ ಸಹ ಇಂಥ ಒಂದು ಸವಲತ್ತುಗಳು ಇರುವಂಥ ಸರ್ಕಾರಿ ಶಾಲೆಗಳಿಗೆ ನಮ್ಮ ಪೋಷಕರು ಮಕ್ಕಳನ್ನು ಸೇರಿಸುವುದರ ಮೂಲಕ ಸರ್ಕಾರಿ ಶಾಲೆಗಳ ಉಳಿವಿಗೆ ಜೊತೆಗೆ ಅವರ ಬೆಳವಣಿಗೆಗೆ ನಾವು ಸಹ ಪ್ರೋತ್ಸಾಹವನ್ನು ನೀಡಬೇಕು ಅನ್ನೋದೇ ಪ್ರಜಾನುಡಿಯ ಆಶಯವಾಗಿತ್ತು. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ್, ಪ್ರಜಾನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.